ದೇವರ ಅತ್ಯುನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದೇವರ ವಾಕ್ಯಕ್ಕಾಗಿಯೂ ಆರಾಧನೆಗಾಗಿ ಸೇರಿ ಬಂದಂಥ ಎಲ್ಲ ಪ್ರಿಯ ದೇವರ ಸಭೆಯವರಿಗೆ ಯೇಸುವಿನ ಹೆಸರಿನಲ್ಲಿ ನಾನು ವಂದಿಸುವನಾಗಿದ್ದೇನೆ. ಆಮೇನ್. ಬೈಬಲಲ್ಲಿ 40ಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ರೀ. 40 ಅನ್ನೋದು ಬಹಳ ಪ್ರಾಮುಖ್ಯತೆ ಇದೆ. 40 ಅನ್ನೋದು ಬೈಬಲಲ್ಲಿ ಆಲ್ಮೋಸ್ಟ್ 40 ಅನ್ನೋದು 159 ಟೈಮ್ಸ್ ಇದೆ. 159 ಸಾರಿ ಬೈಬಲಲ್ಲಿ 40 ಅಂತ ಬರೆದಿದೆ. ನನಗೆ ಭಾಳ ಅಮೇಝಿಂಗ್ ಆಯ್ತಿದ್ದು. ದೇವರ 40 ಅನ್ನೋದು ಏನಕ್ಕೆ ಅದು ಹೋಲಿಕೆ ಆಗಿದೆ ಎಂಬುದಾಗಿ ಅದನ್ನು ನಾನು ರಿಸರ್ಚ್ ಮಾಡಬೇಕಾದ್ರೆ ಅದು ಒಂದು ಪರಿಪೂರ್ಣತೆ ಸಂಖ್ಯೆ ತೋರಿಸ್ತಾ ಇದೆ. ಅದು ರಕ್ಷಣೆ ದಿನವನ್ನು ತೋರಿಸ್ತಾ ಇದೆ, ಒಂದು ಬಿಡುಗಡೆಯನ್ನು ತೋರಿಸ್ತಾ ಇದೆ, ಒಂದು ವಾಗ್ದಾನವನ್ನು ತೋರಿಸ್ತಾ ಇದೆ. ಭಾಳ ಮೀನಿಂಗ್ ಬರ್ತಾ ಇದೆ ಅದಕ್ಕೆ. ಮತ್ತು ನ್ಯಾಯ ತೀರ್ಪು ಕೂಡ ತೋರಿಸ್ತಾ ಇದೆ, ಜನಾಂಗವನ್ನು ಸೂಚಿಸ್ತಾ ಇದೆ, ಸಮಯವನ್ನು ಸೂಚಿಸ್ತಾ ಇದೆ, ಒಂದು ಕಾಲಘಟ್ಟವನ್ನು ಅದು ಸೂಚಿಸ್ತಾ ಇದೆ. 40 ಅನ್ನೋದು 40 ಅಂತಂದು ಹೇಳೋದು. ಈ 40 ಅನ್ನೋದು ಇಷ್ಟು ವಿಷಯಗಳೆಲ್ಲ ಅದರಲ್ಲಿ ಆಧಾರವಾಗಿದೆ. ಅದ್ರಲ್ಲಿ ನಾನು ಲಾಸ್ಟ್ ವೀಕ್ನಲ್ಲಿ ನಾನು ನಿಮ್ಮ ಜೊತೆ ನಾನು ಹಂಚ್ಕೊಂಡೆ. ಯಾರ್ದು? ಮೋಶೆಯಿಂದ ನಾನು ಹೇಳಿದೆ. ಕರೆಕ್ಟ್? ಮೋಶೆಯಿಂದ ಅದನ್ನು ಪ್ರಾರಂಭ ಮಾಡಿದೆ. 40 ಅಂತಂದೇಳಿ. ಈಗ ಓಲ್ಡ್ ಟೆಸ್ಟ್ಮೆಂಟಲ್ಲಿ ಇನ್ನೂ ಕೆಲವು 40ಗಳು ನನಗೆ ಸಿಕ್ಕಿದೆ. 40 ಸಿಕ್ಕಿದೆ. ಲೆಟ್ಸ್ ರೀಡ್. ಮೊದಲನೇದಾಗಿ ಜೆನೆಸಿಸ್ ಚಾಪ್ಟರ್ 7 ವರ್ಸ್ 4. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು. ಮತ್ತೆ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. 40 ದಿವಸ ಹಗಲು ಇರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿಂದ ಅಳಿಸಿ ಬಿಡುತ್ತೇನೆ ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. ದೇವರಲ್ಲಿ ಮಾತನಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ? 40 ದಿನ ಹಗಲು ಮತ್ತೆ ಇರುಳು. ಏನ್ ಮಾಡ್ತೀನಿ ನಾನು? ಮಳೆಯನ್ನು, ದೊಡ್ಡ ಮಳೆಯನ್ನು ನಾನು ಸುರಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. 40 ಡೇಸ್ ಎಲ್ಲರಡೆ 40 ದಿನ. ಆಕ್ಷನ್ ಎಲ್ಲರಡೆ 40 ದಿನ ಮಳೆ ಬಂತು. ಕರೆಕ್ಟ್. 40 ದಿನ ಮಳೆ ಬಂತು. ಇದೇನು ಸೂಚಿಸ್ತಾ ಇದೆ? ಹೇಳ್ರಿ ಅದು? ನ್ಯಾಯ ತೀರ್ಪು. ಕರೆಕ್ಟ್. 40 ದಿನ ನ್ಯಾಯ ತೀರ್ಪನ್ನು ಸೂಚಿಸ್ತಾ ಇದ್ದಾರೆ. 40. ಆದ್ರೆ ದೇವ್ರು ಹೇಳ್ತಾರೆ ಎಲ್ಲವನ್ನ ನಾನು ಅಳಿಸ್ಬಿಡ್ತೀನಿ. ಆದ್ರೆ ಒಂದು ಫ್ಯಾಮಿಲಿ ಮಾತ್ರ ದೇವರ ದಯ ಹೊಂದಿದೆ. 6ನೇ ದಯ 8ನೇ ವಾಕ್ಯ ಹೇಳ್ತದೆ 6 ವರ್ಸ್ 8ನಲ್ಲಿ. ಆದ್ರೆ ನೋಹನಿಗೆ ಯೆಹೋವನ ದಯ ದೊರಕಿತು. ದೇವರ ದಯವನ್ನು ಹೊಂದ್ರಿ. ನ್ಯಾಯ ತೀರ್ಪು ಬರೋದಕ್ಕಿಂತ ಮುಂಚೆ ದೇವರ ದಯ ಹೊಂದಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ನಾವೇನ ದೇವರು ಹೇಳ್ತಾ ಇದ್ದಾರೆ. ಆ ನಾವ್ಯಾರಂದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಮುಂದೆ ನಮಗೂ ಕೂಡ ಈ ಭೂಮಿ ಮೇಲೆ ಒಂದು ದೊಡ್ಡ ನ್ಯಾಯ ತೀರ್ಪು ಬರಲಿಕ್ಕಿದೆ. ಅವಾಗಾದ್ರೂ ಜಲಪ್ರಳಯ ಬಂತು. ಈಗ ಬರುವಂತ ನ್ಯಾಯ ತೀರ್ಪು ಅಗ್ನಿಮಳೆ, ಬೆಂಕಿಯಿಂದ ಎಲ್ಲವೂ ಸುಡಲ್ಪಡ್ತದೆ. ಆದರೆ ಅವೆಲ್ಲವುಗಳಿಂದ ತಪ್ಪಿಸಿಕೊಂಡು ಯೇಸು ಕ್ರಿಸ್ತನೆಂಬ ರಕ್ಷಣೆ ಎಂಬ ನಾವೇ ಒಳಗೆ ನಾವು ಸೇರ್ಬೇಕಾದ್ರೆ ನಮಗೆ ದೇವರ ದಯ ಬೇಕ್ರಿ. ಈಗ ಆಲ್ರೆಡಿ ನಾವು ಈ ನಾವೇ ಒಳಗಡೆ ನಾವು ಬಂದ್ಬಿಟ್ಟಿದ್ದೇವೆ. ಈಗ ನಾವು ಕುತ್ಕೊಂಡಿರುವ ಈ ಚರ್ಚ್ ನಾವೇ ಒಳಗಡೆ ಇವತ್ತು ನಾವು ಸೇರಲ್ಪಟ್ಟಿದ್ದೇವೆ. ಆದರೆ ಆ ದೇವರ ದಯೆ ನನ್ನ ಒಳಗಡೆ ಇನ್ನೂ ಇದೆಯಾ? ದೇವರ ದಯ ಹೊಂದುವುದು ಅಷ್ಟೇ ಅಲ್ದ್ರಿ. ದೇವರ ದಯ ಹೊಂದಿದೆ ಎಂಬುದಾಗಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವನೇನ್ ಮಾಡ್ದ? ನೋಹ ಏನ್ ಮಾಡ್ದ? ದೇವರ ದಯ ದೊರಕಿದ್ಕೆ ದೇವರ ಆಜ್ಞೆಯನ್ನು ಪಾಲಿಸಿದ. ಅಲ್ಲಿ ವಾಕ್ಯ ಓದಿದ್ವಿ, ಯೆಹೋವನು ಆಜ್ಞಾಪಿಸುವುದೆಲ್ಲವನ್ನು ಅವನು ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಹನು ದೇವರು ಆತನಿಗೆ ಕೊಟ್ಟ ಪ್ಲಾನ್ ಏನಿತ್ತು ಆ ಪ್ಲಾನ್ ಎಕ್ಸಿಕ್ಯೂಷನ್ ಮಾಡ್ದ. ಆತನು ಎಲ್ಲವನ್ನ ದೇವರು ಕರೆಕ್ಟಾಗಿ 1 ಇಂಚು ಕೂಡ ತಪ್ಪದೆ, 1 ಇಂಚು ಕೂಡ ಅಳೆದು ಹೋಗದೆ ಎಕ್ಸಾಕ್ಟ್ ದೇವರು ವಾಟ್ ಪ್ಲಾನ್ ಹ್ಯಾಸ್ ಗಿವನ್, ದೇವರು ಯಾವ ಒಂದು ಪ್ಲಾನ್ ಅನ್ನು ಕೊಟ್ಟರು ಎಕ್ಸಾಕ್ಟ್ ಆಗಿ ಆ ಪ್ಲಾನ್ ಎಲ್ಲವನ್ನು ಕೂಡ ಅಕ್ಷರಶಃ ಅದನ್ನು ಮಾಡಿ ಮುಗಿಸಿದ ಮೇಲೆ ಇನ್ನೊಂದು ಆತನ ಕೆಲಸ ಮಾಡಬೇಕಾಗಿತ್ತ. ಏನಂದ್ರೆ ಅದ್ರ ಒಳಗಡೆ ಅವನು ಸೇರ್ಬೇಕಾಗಿತ್ತು. ನಾವೇ ಒಳಗಡೆ ಸೇರ್ಬೇಕಾಗಿತ್ತು. ನಾವೇ ಒಳಗಡೆ ಹೋಗಿ ಸೇರಿದ ಕೂಡ ಹೌದು. ಯಾರ್ಯಾರು ಅವನು ಒಬ್ಬನೇ ಹೋಗ್ಲಿಲ್ಲ. ನನಗೆ ಮಾತ್ರ ದೇವರ ದಯ ದೊರಕಿದೆ, ನಾನು ಮಾತ್ರ ಹೋಗೋದಿಲ್ಲ. ಇಲ್ಲ, ದೇವರ ದಯ ಹೊಂದಿ ಆಜ್ಞಾಪಿಸುವುದವರ ದೇವರ ಆಜ್ಞಾಪನೆಯನ್ನ, ದೇವರ ಆಜ್ಞೆಯನ್ನ
ದೇವರ ನಿಯಮಗಳನ್ನ, ದೇವರ ಕಾಯ್ದೆಗಳನ್ನ ಅನುಸರಿಸಿ ನಡೆಯುವವರ ಫ್ಯಾಮಿಲಿಗೆ ಕೂಡ ಆಶೀರ್ವಾದ ಬರ್ತದೆ. ಹಲ್ಲೆಲೂಯ. ಅವರ ಸಂತತಿಗೆ ಕೂಡ ಆಶೀರ್ವಾದ ಬರ್ತದೆ. ಓಕೆ, ಈಗ ಇದರಿಂದ ಅವನು ತಪ್ಪಿಸಿಕೊಳ್ಳೋದಕ್ಕೆ ಅವನಿಗೆ ಏನ್ ಬೇಕಾಗಿತ್ತು? ಎಲ್ಲರೂ ಹೇಳ್ರಿ, ದಯೆ. ಕರೆಕ್ಟ್. ದೇವರ ಫೇವರ್, ದೇವರ ಒಂದು ದಯೆ ಬೇಕಾಗಿತ್ತು. ಎರಡನೇದು ಅವನು ಏನ್ ಮಾಡ್ದ? ಈಗ ಮಾಡಿದನು. ಕರೆಕ್ಟ್. ದೇವ್ರು ಏನೇನೆಲ್ಲ ಆಜ್ಞಾಪಿಸಿದ ನಾವೇ ಕಟ್ಟಂದ್ರೆ ಕಟ್ಟಿದ ಅವನು. ದೇವರು ಆಜ್ಞಾಪಿಸುವುದನ್ನೆಲ್ಲ ಮಾಡ್ದ. ಆದ್ರೆ ಇವತ್ತು ನಾವು ಬಹಳ ಟಫ್ ಆಗಿದ್ದೀವ್ರಿ ನಾವು ಜನ. ಏನಾದರೂ ಇದನ್ನು ಮಾಡ್ರಿ ಅಂತಂದು ಹೇಳಿದ್ರೆ ಸಾಕು. ದಯ ಇದೆ, ಕರುಣೆ ಇದೆ, ಕೃಪೆ ಇದೆ, ಪ್ರೀತಿ ಇದೆ, ಎಲ್ಲ ಇದೆ. ಆದ್ರೆ ಮಾಡ್ಲಿಕ್ಕೆ ಸೋಂಬೇರಿಗಳಾಗಿರ್ತೀವಿ ನಾವು. ಎಲ್ಲೋ ಒಂದು ಹತ್ರ ಕಟ್ಟುವ ವಿಷಯದಲ್ಲಿ ನಾವು ಸೋಲ್ತಾ ಇದ್ದೀವಿ. ಕಟ್ಟುವಿಕೆ ವಿಷಯದಲ್ಲಿ ಬರಬೇಕಾದ್ರೆ ಮೊದಲು ನಮ್ಮನ್ನು ನಾವು ಕಟ್ಕೊಳ್ಬೇಕಾಗಿದೆ ರೀ. ನಮ್ಮನ್ನು ನಾವು ಕಟ್ಕೊಳ್ಬೇಕಾಗಿದೆ. ಅವನು ಕೂಡ ಕಟ್ಟಬೇಕಾದ್ರೆ ಅವನಿಗೆಲ್ಲದು ಅನುಕೂಲವಾಗಿರ್ಲಿಲ್ಲ, ಪರಿಶ್ರಮ ಇತ್ತಲ್ಲಿ. ನೋಹನು ನಾವೇನ ಕಟ್ಟಬೇಕಾದ್ರೆ ಪರಿಶ್ರಮ ಇತ್ತು. ಹಲೋ, ಕಿವಿ ಉಳ್ಳವರು ಕೇಳಿಸ್ಕೊಳ್ಳಿ ಇದನ್ನ. ಪರಿಶ್ರಮ ಇತ್ತು, ದೊಡ್ಡ ಪರಿಶ್ರಮನೇ, ಸಣ್ಣ ಪರಿಶ್ರಮ ಏನಲ್ಲ, ದೊಡ್ಡ ಪರಿಶ್ರಮ. ಅದ್ರ ಜೊತೆಗೆ ಜನರ ನಿಂದೆ ಕೂಡ ಇತ್ತು, ಜನರ ಅವಮಾನ ಇತ್ತು, ಜನರ ಗೇಲಿ ಇತ್ತು, ಜನರ ತಿರಸ್ಕಾರ ಇತ್ತು. ಎಷ್ಟು ಸಮಯ ತೆಗೆದುಕೊಂಡನೋ ಗೊತ್ತಿಲ್ಲ ನನಗೆ ಅದ್ರ ಟೈಮ್ ಡ್ಯೂರೇಷನ್. ಬಟ್ ಆದರೆ ಸುಮ್ಮನೆ ಆ ಮುಗಿಯೋ ತನಕ, ಅದು ಫುಲ್ಫಿಲ್ ಆಗೋ ತನಕ, ಎಕ್ಸಾಕ್ಟ್ ಆಗಿ ಒಂದು ದೊಡ್ಡ ಒಂದು ನಾವೇ ಹಡಗು ಬಂದು ನಿಂತ್ಕೊಳ್ಳೋ ತನಕನೂ ಕೂಡ ಕಟ್ಟತಾನೆ ಇದ್ದ. ಜನ ಬಂದು ಹೇಳಿದ್ರೆ ಇಲ್ಲೇನೋ ಮಳೆ ಬರ್ತೈತಂತೆ, ನಾವೆಲ್ಲ ಸತ್ತು ಹೋಗ್ತೇವಂತೆ, ಇವನೇನೋ ನಾವೇ ಕಟ್ತಾನೆ ಅಂತೆ, ಎಲ್ಲರೂ ಅದ್ರೊಳಗಡೆ ಸೇರ್ಕೋಬೇಕಂತೆ, ಇವನ ರಕ್ಷಿಸ್ತಾನಂತೆ, ಇಡೀ ಭೂಮಿ ಅಳದು ಹೋಗ್ತೈತಂತೆ. ಇಂಥ ಹುಚ್ಚನ್ನು ಪ್ರಪಂಚದಲ್ಲೇ ನಾವು ನೋಡಿಲ್ಲ ಅಂತಂದೇಳಿ ತಮ್ಮನ್ನು ತಾವು ಮಾತಾಡ್ಕೊಂಡ್ರು. ಆ ಪ್ರತಿಯೊಂದು ತಿರಸ್ಕಾರ, ಅವಮಾನ, ನಿಂದೆ ಅವನ ಕಿವಿಗೆ ಬೀಳ್ತಾ ಇದ್ರು ಕೂಡ ಯಾವುದನ್ನ ತಲೆ ಕೆಡಿಸ್ಕೊಳ್ದೆ ದೇವ್ರು ಹೇಳಿದನು ಸುಮ್ಮನೆ ಮಾಡಿದನು. ಅವನು ಮಾಡ್ತಾನೆ ಹೋದ. ಯಾವಾಗ ಅದು ಕಂಪ್ಲೀಷನ್ ಆಯ್ತು, ಈಗ ಎಲ್ಲರೂ ಹೇಳ್ರಿ ಅವನೇನ್ ಮಾಡ್ದ? ಇನ್ನೊಂದು ಮಾಡ್ದ, ಸೇರಿದನು. ಹೇಳ್ರಿ ಒಂದ್ಸರಿ ಎಲ್ಲರೂ. ಈಗ ಮುಗಿದ ತಕ್ಷಣ ಅವನು ಏನ್ ಮಾಡ್ಬೇಕಾಗಿತ್ತು? ಈಗ ಅದ್ರ ಒಳಗಡೆ ಹೋಗ್ಬೇಕಾಗಿತ್ತು. ಯಾವಾಗ ಆತು ನಾವು ಇಡೀ ಫ್ಯಾಮಿಲಿ ಅದ್ರ ಒಳಗಡೆ ಹೋದ್ರು, ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ದೇವರು ಏನೇನು ಆಜ್ಞಾಪಿಸಿದ್ನೋ ಅವನ್ನೆಲ್ಲವನ್ನ ತೆಗೆದುಕೊಂಡು ಯಾವಾಗ ಒಳಗಡೆ ಹೋದ್ನೋ, ಈಗ ಒಂದು ಸಮಯ ಬಂತು, ಎಲ್ಲರೂ ಹೇಳ್ರಿ ಬಾಗಿಲು ಮುಚ್ಚಲ್ಪಡ್ತು. ಎಲ್ಲರೂ ಹೇಳಿ ಬಾಗಿಲು ಮುಚ್ಚಿತು. ಯಾರು ಮುಚ್ಚಿದ್ದು? ದೇವರೇ ಮುಚ್ಚಿಬಿಟ್ಟ. ಮುಚ್ಚಿದ ಕ್ಷಣಕ್ಕೆ ಏನಾಯ್ತು? ಮೋಡಗಳು ಹಾಗೆ ಕವಿದವು. ಮೋಡಗಳ ಜೊತೆಗೆ ದೊಡ್ಡ ಮಳೆ ಬಂತು. ಡೇ ಅಂಡ್ ನೈಟ್ ದೊಡ್ಡ ಮಳೆ ಸುರಿದಿದ್ದರಿಂದ ನ್ಯಾಯ ತೀರ್ಪುಂಟಾಗಿ ಎಲ್ಲ ಕೂಡ ಅಳಿಸಲ್ಪಟ್ಟವು. ಸಭೆಯೇ, ನಿಮ್ಗೊಂದು ಎಚ್ಚರಿಕೆ ಮಾತೇನೆಂದ್ರೆ, ಮುಂದೆ ದೇವರ ನ್ಯಾಯ ತೀರ್ಪು ಬರ್ಲಿಕ್ಕಿದೆ. ಬರಬೇಕಿಂತ ಮುಂಚೆ ದೇವರ ದಯೆಯಲ್ಲಿ ಜೀವಿಸ್ರಿ. ಸಭೆಯೇ, ದೇವರು ಹೇಳಿದ್ದನ್ನು ಸುಮ್ಮನೆ ಮಾಡ್ರಿ. ನಿಂದೆಗಳು ಬರಲಿ, ಅವಮಾನಗಳು ಬರಲಿ, ಓಕೆ, ನಿಮಗೇನೇ ಸಮಸ್ಯೆಗಳು ಹೆಚ್ಚು ಕಡಿಮೆ ನಿಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ದೇವರು ಆಜ್ಞಾಪಿಸೋದನ್ನು ನೀವು ಮಾಡ್ರಿ. ಆಮೇಲೆ ಎಲ್ಲಿಗೆ ಸೇರ್ತೀರಾ? ಪರಲೋಕದಲ್ಲಿ ನಾವು ಸೇರಲ್ಪಡ್ತೇವೆ. ಇದು ಬೇಕೋ ನಮ್ಮ ಮುಂದೆ ಇದ್ದಾರೆ ಆಯ್ಕೆ. ಇದು ನಮ್ಮ ಕೈಯಲ್ಲಿದೆ ಆಯ್ಕೆ. ಇದು ನಾವು ಜೀವದಲ್ಲೂ ಸೇರ್ಬೋದು, ಮರಣದ ನ್ಯಾಯ ತೀರ್ಪಿನಲ್ಲೂ ಕೂಡ ನಾವು ಸೇರ್ಬಹುದು. ಓಕೆ, ಎರಡನೇ ವಾಕ್ಯ ಹೋದ್ರಿ, ಎಕ್ಸಡಸ್ ಚಾಪ್ಟರ್ 16 verse 35. ಇಸ್ರಾಯೇಲರು ಜನವಾಸವಿರುವ ದೇಶಕ್ಕೆ ಬರುವ ತನಕ, ಅಂದರೆ ಕಾನಾನ್ ದೇಶದ ಮೇರೆಯನ್ನು ಸೇರುವ ತನಕ 40 ವರ್ಷ ಮನ್ನವನ್ನೇ ಊಟ ಮಾಡುತ್ತಿದ್ದರು. ವಾವ್, ಎಲ್ಲರೂ ಹೇಳ್ರಿ. ಮತ್ತು ಇಲ್ಲ 40 ಅಂತ ಬಂತು. ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನ ಬಿಟ್ಟ ದಿನದಿಂದ ಹಿಡಿದು ಕಾನಾನ್ ದೇಶಕ್ಕೆ ಸೇರುವ ತನಕ ಎಷ್ಟು ವರ್ಷ ತೆಗೆದುಕೊಂಡ್ರು ಟೈಮು? 40 ವರ್ಷ. ಎಷ್ಟು? 40. ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ಗಡೆ 40. ಇದೇನು ಹೇಳ್ತಾ ಇದೆ? ಇದು ಟೈಮ್ ಹೇಳ್ತಾ ಇದೆ. ಇದು ಕೂಡ ಕಾಲ ಹೇಳ್ತಾ ಇದೆ. ಇದು ಡೇ ಅಂಡ್ ನೈಟ್ ಆದ್ರೆ ಇದು 40 years, 40 ವರ್ಷ. 40 ವರ್ಷ ದೇವರವ್ರಿಗೆ ಏನು ಅನುಗ್ರಹಿಸಿಕೊಟ್ಟ? ಅವರಿಗೆ ಏನು? ಮನ್ನಾ. ಏನ್ ಮನ್ನಾ? ಸಾಲ ಮನ್ನಾ. ಸಾಲ ಮನ್ನಾ ಅಲ್ಲ ರೀ, ಈ ಮನ್ನಾ ಬೇರೆ. ಈ ಮನ್ನಾ ಯಾವ್ದಿದು? ದೇವರು ಪರಲೋಕದಿಂದ ಇಸ್ರಾಯೇಲ್ ಜನರಿಗೋಸ್ಕರ ಸುರಿಸಲ್ಪಟ್ಟ ಆಹಾರ. ಆ ಅರಣ್ಯದಲ್ಲಿ ಅವರು ತಿಂದ್ರು. ಮುಂಜಾನೆ ಏಳುವಾಗ ಬೆಳಗ್ಗೆನೆ ಎದ್ದೇಳ್ಬೇಕಾದ್ರೆ ಅವರು ಪಾಳಿದ ಸುತ್ತಲೂ ದೇವರು ಅದನ್ನ ಕಾಳು ತರ, ಹೆಂಗಿದೆ ಅಂದ್ರೆ ಸಿಹಿ ಜೇನು ಬೆರೆಸಿದ ಕೊತ್ತಂಬರಿ ಕಾಳಿನ ತರ ಇತ್ತಂತೆ.
ಅಲ್ಲ ಅದು ಕರೆಕ್ಟ್, ಕಾಳು ಆ ಥರ ಎಲ್ಲ ಹರಡು ಬಿದ್ದಿದ್ವು. ಎಲ್ಲದನ್ನ ಆಯ್ಕೊಂಡ್ರಂತೆ ಅವರು. ಎಲ್ಲವನ್ನ ಆಯ್ಕೊಂಡು ಅದನ್ನ ರೊಟ್ಟಿ ಮಾಡೋದನ್ನ ತಿಂದ್ರು ಅವರು. ವಾವ್. ಇನ್ನೊಂದು ಮಾತಿನಲ್ಲಿ ಹೇಳ್ತಿದೆ, ದೇವದೂತರು ತಿನ್ನುವ ಆಹಾರ ಎಂಬುದಾಗಿ ಇನ್ನೊಂದು ಹತ್ರ ಬರೆಯಲ್ಪಟ್ಟಿದೆ. ದೇವರು ಪರಲೋಕದಿಂದ ಅವರಿಗೆ ಆಹಾರವನ್ನ ಅವ್ರಿಗೆ ಕೊಟ್ಟು ಅವರನ್ನು ಪೋಷಿಸಿದ. ಆದಾಗ್ಯೂ ಆ 40 ವರ್ಷ ಕಳೆಯೋದ್ರೊಳಗಾಗಿ ಮನ್ನ ತಿಂದರೂ ಕೂಡ ಎಲ್ಲರೂ ಹೇಳ್ರಿ ಸತ್ತು ಹೋದರು. ಮೊದಲನೇ ಸಂತತಿಯವರು ಸತ್ತು ಹೋದರು. ದ ಫಸ್ಟ್ ಜನರೇಷನ್, ಇಸ್ರಾಯೇಲರ ಫಸ್ಟ್ ಜನರೇಷನ್ ಎಲ್ಲರೂ ಕೂಡ ಅರಣ್ಯದಲ್ಲಿ ಅವರು ಗುಣಗುಟ್ಟಿದ್ದರಿಂದ, ದೇವರಿಗೆ ವಿರುದ್ಧವಾಗಿ ಮಾತನಾಡಿದ್ದರಿಂದ, ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿದ್ದರಿಂದ, ಮುಖ ತಿರ್ಸ್ಕೊಂಡಿದ್ದರಿಂದ, ಬಾಯಿ ಸೊಟ್ಟು ಮಾಡಿದ್ರಿಂದ, ಹೃದಯ ಕಠಿಣ ಮಾಡ್ಕೊಂಡಿದ್ರಿಂದ, ಕಣ್ಣು ಹಿಂಗೆ ದೊಡ್ಡದಾಗಿ ಬಿಟ್ಟಿದ್ದರಿಂದ. ಹಲೋ, ಇದನ್ನೆಲ್ಲ ಸತ್ಯ ಹೇಳ್ತಾ ಇದ್ದೀನಿ ನಾನು. ಒಂದೊಂದ್ಸತಿ ನಮಗೆ ಭಯಂಕರ ದಿಮಾಕ್ ಇರ್ತೈತೆ. ನಮಗೆ ಸಭೆಯಲ್ಲಿ ಇಷ್ಟು ಪೋಷಣೆ ಹೊಂದಿದ್ರು ಕೂಡ, ದೇವರ ಸನ್ನಿಧಾನದಲ್ಲಿ ವಾಕ್ಯವೆಂಬ ಮನ್ನವನ್ನ ಹೊಂದಿದ್ರು ಕೂಡ, ಗುಣಗುಟ್ಟು ಮಾತ್ರ ಜೀವಮಾನಕ್ಕೆ ನಾವು ಬಿಡೋದಿಲ್ಲ. ನಾವು ಬರೇ ಅಹಂಕಾರಿಗಳೆಲ್ಲ, ಕೆಲವು ಸಾರಿ ದುರಹಂಕಾರಿಗಳಾಗ್ತೀವಿ ನಾವು. ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಈ ಮಾತು, ನಿಮ್ಮ ಹಿರಿಯರು ಅಡವಿಯಲ್ಲಿ ರೊಟ್ಟಿ ತಿಂದ್ರು ಸತ್ತು ಹೋದ್ರು, ಆದ್ರೆ ನಾನೊಂದು ರೊಟ್ಟಿ ಕೊಡ್ತೀನಿ, ಅದು ತಿನ್ನೋರು ನೀವು ಸಾಯುವುದೇ ಇಲ್ಲ, ನೀವು ಬದುಕ್ತೀರ ಎಂಬುದಾಗಿ. ಆಮೇಲೆ ಇವತ್ತು ಯಾವ ತಿಂಗಳಿದು ಅಲ್ವಾ? ನಾವು ಕಾಲಿಟ್ಟಿದ್ದೇವೆ, ಸೆಪ್ಟೆಂಬರ್ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. ಈ ರೊಟ್ಟಿ ನಾವು ತಿನ್ಲಿಕ್ಕೆ ನಾವು ಬಂದಿದ್ದೇವೆ. ಇವಾಗ ಈ ರೊಟ್ಟಿ ತಿನ್ನೋದಕ್ಕಿಂತ ಮುಂಚೆ, ಈ ಕರ್ತನ ರಕ್ತಕ್ಕೆ ಸಾದೃಶ್ಯವಾದ ದ್ರಾಕ್ಷರಸವನ್ನು ಕೊಡೋದಕ್ಕಿಂತ ಮುಂಚೆ ನಮ್ಮ ಜೀವಿತದಲ್ಲಿ ಗುಣಗುಟ್ಟುವಿಕೆ ಇದ್ರೆ, ಈಗ ರೈಟ್ ನಾವು ಪಶ್ಚಾತ್ತಾಪ ಪಡು, ಮನಮರಗು, ದೇವರ ಕಡೆಗೆ ತಿರುಗಿಕೋ, ಒಪ್ಪಿಸಿಕೊಡು. ಕರ್ತನೆ, ಇದು ನನ್ನ ಜೀವಿತದಲ್ಲಿ ಇದು ಆಗ್ಬಾರ್ದಾಗಿತ್ತು, ಬೈ ಮಿಸ್ಟೇಕ ನನ್ನ ಕಡೆಯಿಂದ ಆಗಿದೆ, ನನಗೆ ಕ್ಷಮಿಸು. ನಾನು ಗುಣಗುಟ್ಟಬಾರ್ದಾಗಿತ್ತು, ನಾನು ಗುಟ್ಟಿದ್ದೆ, ನನಗೆ ಕ್ಷಮಿಸು ಎಂಬುದಾಗಿ ಹೇಳಿ ಅದ್ರಲ್ಲಿ ಕೈಯನ್ನು ಹಾಕ್ರಿ. ಇಲ್ಲ ಅಂದ್ರೆ ಇದು ಕೂಡ ನಮಗೆ ಎಲ್ಲಿಗೆ ನಡೆಸ್ತದೆ? ನ್ಯಾಯ ತೀರ್ಪಿಗೆ ನಡೆಸುವಂಥದ್ದಾಗಿರ್ತದೆ. ಹಲ್ಲೆಲೂಯ. ಮೇಲ್ಗಡೆದು 40 ವರ್ಷ, ಮೇಲ್ಗಡೆ 40 ದಿನ ಆಯ್ತು. 41ನೇ ದಿನ ಬಂದಿದ ತಕ್ಷಣ ಎಲ್ಲಿ ಸೇರಿದ್ರು ಅವರು? ನಾವೇ ಒಳಗಡೆ ಅವರು ಸೇರಿದ್ರು. ಓಕೆ, ಇಲ್ಲಿ 40 ವರ್ಷ ಆಗಿದ ತಕ್ಷಣ 41ನೇ ವರ್ಷ ಬರ್ಬೇಕಾದ್ರೆ ಅವ್ರು ಎಲ್ಲಿಗೆ ಸೇರ್ತಾ ಇದ್ದಾರೆ? ಕಾನಾನ್ ದೇಶಕ್ಕೆ ಸೇರ್ತಾ ಇದ್ದಾರೆ. ಆದ್ರೆ ಆ ಮನ್ನಾ ವಿಷಯದಲ್ಲಿ ದೇವರು ಇನ್ನೂ ಒಂಚೂರು ಏನೋ ಮಾತನಾಡ್ತಾ ಇದ್ದಾರೆ. ಏನಂತೆ ಅದು? ಮುಂದೆ ಹೋದ 10ನೇ ವಾಕ್ಯ ಇನ್ನೊಂದ್ಸರಿ. ಗೋಮೆರ್ ಎಂಬುದು ಏಫಾದಲ್ಲಿ 10ನೇ ಒಂದು ಪಾಲು ಹಿಡಿಯುವುದು. ತರುವಾಯ ಇಸ್ರಾಯೇಲರ ಸಮೂಹವೆಲ್ಲ, ಸಾಕು ನೋಡಲಿ, 10ನೇ ಒಂದು ಪಾಲು. ಅವ್ರು ಸುಮ್ಮನೆ ಹಾಗೆ ಎಲ್ಲವನ್ನ ಸಿಕ್ಕಿದ ಕಬಳಿಸ್ಕೊಂಡು ಓಕೆ ತಿನ್ನುವಂಥದ್ದಲ್ಲ. ಅವ್ರು ಏನ್ ಮಾಡ್ಬೇಕಾಗಿತ್ತು? 10ನೇ ಒಂದು ಪಾಲು ಅಂತ ಇಡಬೇಕಾಗಿತ್ತು. ಮನ್ನಾ ತಿನ್ನೋರು ಕೂಡ ಓಕೆ ಉಳಿಸ್ಬೇಕಾಗಿತ್ತು ಮುಂದಿನ ಸಂತತಿಗೆ. ನೋಡ್ರಿ, ಇದು ಎಲ್ಲಿತ್ತಿದೆ ಮನ್ನಾ? ಈ ಮನ್ನಾ ಎಲ್ಲಿತ್ತಿದು? ಇನ್ನೊಂದು ಹತ್ರ ಇಡಲ್ಪಡ್ತಿದ್ದು, ಸಂರಕ್ಷಿಸಲ್ಪಡ್ತದೆ. ಎಲ್ಲಿ? ಮಂಜೂಷದಲ್ಲಿ ಮನ್ನಾ ತುಂಬಿಟ್ಟಿದ್ದ ಚಿನ್ನದ ಪಾತ್ರೆ ಎಂಬುದಾಗಿ 3 ವಸ್ತುಗಳಿತ್ತು ಅದರೊಳಗಡೆ. ಮಂಜೂಷದೊಳಗಡೆ ಏನೇನಿತ್ತು? ಮನ್ನಾ ತುಂಬಿಟ್ಟಿದ್ದ ಚಿನ್ನದ ಪಾತ್ರೆ ಇತ್ತು, ಆರೋನಿನ ಚಿಗುರು ಕೋಲು ಇತ್ತು, ಆಮೇಲೆ ಧರ್ಮಶಾಸ್ತ್ರವಿದ್ದ ಕಲ್ಲಿನ ಹಲಗೆ, ಟ್ಯಾಬ್ಲೆಟ್ಸ್, 2 ಕಲ್ಲಿನ ಆಜ್ಞಾಶಾಸನ ಅದು ಕೂಡ ಇಡಲ್ಪಟ್ಟಿತ್ತು. ಮನ್ನವನ್ನ ದೇವರು ಸಂರಕ್ಷಿಸಿ ಆ ಮಂಜೂಷದಲ್ಲಿ ಅದು ಸಂರಕ್ಷಿಸಲ್ಪಟ್ಟಿದೆ. ದೇವರ ವಾಕ್ಯವನ್ನು ನೀನು ಸಂರಕ್ಷಿಸು. ದೇವರ ವಾಕ್ಯವನ್ನು ಸಂರಕ್ಷಿಸುವುದಾಗಿದ್ರೆ ಆ ದೇವರ ವಾಕ್ಯ ನೀನು ತಿಂದ ಹಾಗೆ, ನೀನು ಸೇವಿಸಿದ ಹಾಗೆ ನಿನ್ನ ಸಂತತಿಯವರು ಕೂಡ ಸೇವಿಸ್ತಾರೆ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮಗಿರುವ ಸಂತತಿಯವರು ಕೂಡ ಈ ದೇವರ ವಾಕ್ಯವೆಂಬ ಮನ್ನವನ್ನು ಅವರು ಸೇವಿಸುವಂತರಾಗಿರ್ತಾರೆ. ಇದು ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ, ನಾವು ಗುಣಗುಟ್ಟದೇ ಇದ್ರೆ, ಸತ್ತು ಹೋಗದೇ ಇದ್ರೆ ಅದು ನಮ್ಮನ್ನು ಸಂರಕ್ಷಿಸ್ತದೆ. ಒಂದು ಪಾಲನ್ನ ನೀವು ನಿಮ್ಮ ಮಕ್ಕಳಿಗೋಸ್ಕರ, ದೇವರಿಗೆ ಪ್ರತಿಷ್ಠೆ ಮಾಡುವುದಕ್ಕೋಸ್ಕರ ಸಂರಕ್ಷಿಸಿ ಇಡ್ರಿ. ನಿಮ್ಮ ಜೀವಿತದಲ್ಲಿ 40 ವರ್ಷ ಅನ್ನೋದು ಓಕೆ 40 ಅನ್ನೋದು ದೇವ್ರು 41 ಆಗಿ ದೇವ್ರು ಬದಲಾಯಿಸ್ತಾರೆ. 41 ಬರಬೇಕಾದ್ರೆ
ಎಲ್ಲಿಗೆ ಸೇರ್ತೀವಿ ನಾವು? ಎಲ್ಲಿಗೆ ಸೇರ್ತೀವಿ? ಕಾನಾನ್ ದೇಶಕ್ಕೆ ಸೇರ್ತೀವಿ. ಎಲ್ಲರ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ, ಎಲ್ಲರ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. 41 ಬರ್ತಿದ್ದಂಗೆ ಇಸ್ರಾಯೇಲರು ಕಾನಾನ್ ದೇಶದ ಒಳಗೆ ಕಾಲಿಡ್ಬೇಕಾದ್ರೆ ಮನ್ನಾ ಸಹಿತವಾಗಿ ಕಾಲಿಟ್ಟಿದ್ದಾರೆ. ಅಲ್ಲೇ ನಿಂತ್ಕೊಂಡೋಯ್ತು ಪರಲೋಕದ ಅದು ಮನ್ನಾ ಬರೋದು ಮೋವಾಬ್ನ ಪ್ರಾಂತ್ಯದಲ್ಲಿ. ಓಕೆ, ಆ ಬಯಲಿನಲ್ಲಿ ನಿಂತೋಯ್ತು. ಬಟ್ ಅದೇ ಮಂಜೂಷದ ಒಳಗಡೆ ಇನ್ನೂ ಮನ್ನಾ ಇದೆ. ಮಂಜೂಷದಲ್ಲಿರುವ ಮನ್ನದ ಜೊತೆಗೆ ಇಸ್ರಾಯೇಲರು ಯೋರ್ದಾನನ್ನ ದಾಟಿ, ಯೋರ್ದಾನ್ ನಿನಗೋಸ್ಕರ ತೆಗೆಯಲ್ಪಡ್ಬೇಕಾ? ಮನ್ನವನ್ನ ಸಂರಕ್ಷಿಸಿಡು. ನಿನಗೋಸ್ಕರ ಯೋರ್ದಾನ್ ವಿಭಾಗ ಆಗ್ಬೇಕಾ? 2 ಭಾಗವಾಗಿ ದೇವರ ವಾಗ್ದಾನಕ್ಕೆ ದೇಶಕ್ಕೆ ನಾವು ಸೇರ್ಬೇಕಾದ್ರೆ ಮನ್ನಾ ಸಹಿತವಾಗಿ ನಾವು ಸೇರಲ್ಪಡ್ಬೇಕು. ಗುಣಗುಟ್ಟುವುದಾಗಿದ್ರೆ ಖಂಡಿತವಾಗಿ ಏನ್ ಬರ್ತಿದೆ ಹೇಳ್ರಿ? ಏನ್ ಬರ್ತಿದೆ? ನ್ಯಾಯ ತೀರ್ಪು ಬರುವಂಥದ್ದಾಗಿದೆ. ಆ ನ್ಯಾಯ ತೀರ್ಪು ನಮಗೆ ಮರಣವನ್ನ ತರುವಂಥದ್ದಾಗಿರ್ತದೆ. ನೋಡ್ರಿ, ಇವತ್ತು ನಾನೆಲ್ಲ ನೆಗೆಟಿವ್ ಮಾತಾಡ್ತಿದ್ದೆ. ಲಾಸ್ಟ್ ವೀಕ್ ಪಾಸಿಟಿವ್ ನಾವು ಮಾತಾಡ್ತಾ ಇದ್ವಿ. ಬಟ್ ಇವತ್ತು ನಮಗೆ 40 ಒಂದು ಎಚ್ಚರಿಕೆ ಸಂದೇಶವಾಗಿದೆ. 40 ಇವತ್ತು ಎಚ್ಚರಿಕೆ ಸಂದೇಶ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೋದ್ರಿ, 3ನೇದು ಅರಣ್ಯಕಾಂಡ 13:25. ಅವರು 40 ದಿವಸಗಳ ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದನು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ನಾವು ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ. ಓಕೆ, ರಿಪೋರ್ಟ್ ನೋಡ್ರಿ ಹೆಂಗೈತಿ ಇವ್ರದ್ದು. ಹಾಲು ಜೇನು ಹರಿಯುವ ದೇಶ. ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೇ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮೇಲಿಕೆರು, ಬೆಟ್ಟದ ಸೀಮೆಯಲ್ಲಿ ಇತ್ತಿಯರು, ಯಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ, ಹಲೋ ಕೇಳಿಸ್ಕೊಡ್ರಿ, ಎಲ್ಲಾರು ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ ಇದನ್ನ. ಓದಿ ಇನ್ನೊಂದ್ಸತಿ ಅಲ್ಲಿಂದ. ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ. ಹೆಂಗ್ ಗುಣಗುಟ್ಟಿರ್ಬೋದು ಹೇಳ್ರಿ? ಗುಣಗುಟ್ಟಿದ ಹಂಗಲ್ಲ ಗುಣಗುಟ್ಟಿರೋದವ್ರು. ಬಾಯಿ ತರದ್ ಡೈರೆಕ್ಟ್ ಆಗಿ ಬೈದಿದ್ದಾರೆ. ಕೆಲವ್ರದ್ದು ಬಾಯಿ ಭಯಂಕರ ದೊಡ್ಡದಿರ್ತದೆ. ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ ನಮ್ಮ ಕಡೆಯಲ್ಲಿ, ಏನ್ ಬಾಯ ಬೊಂಬಾಯಿ ಅಂತಂದೇಳಿ ಅಂತ. ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಏನಾಯ್ತು? ಕಾಲೇಬನು ಅವರನ್ನು ಸುಮ್ಮನಿರಿ. ಕಾಲೇಬನ್ ಹೇಳ್ತಾನೆ, ಏಯ್ ಮುಚ್ಚ್ರಿ ಬಾಯ್. ನೀವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಓಕೆ, ಸಾಕು. ಪ್ರೈಸ್ ಲಾರ್ಡ್. ಇಲ್ಲಿ ನೋಡ್ರಿ, ಇಲ್ಲಿ ಈ ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನ ಬಿಟ್ಟು ರೌಂಡ್ ಹೊಡೆದು ಎಲ್ಲಿಗೆ ಬರ್ತಾರೆ? ಸೀನಾ ಬೆಟ್ಟಕ್ಕೆ ಬರ್ತಾರೆ. ಅಲ್ಲೇ ದಶಾಜ್ಞೆ ತೆಗೆದುಕೊಳ್ತಾರೆ, ಮನ್ನಾ ತಿಂತಾರೆ, ಎಲ್ಲ ಅದ್ಭುತ. ಬಂಡೆ ಸೀಳಿ ದೇವ್ರ ನೀರು ಎಲ್ಲ ಕೊಟ್ಟ, ದೇವ್ರ ಅವ್ರಿಗೋಸ್ಕರ ಅಮೇಲೆಕರ ಮೇಲೆ ದೊಡ್ಡ ರಫೀದೀಮ್ನಲ್ಲಿ ಜಯ ಕೊಟ್ಟ, ಅದೆಲ್ಲ ಮುಗಿಸ್ಕೊಂಡು ಕಾದೇಶ್ ಅಂತ ಒಂದು ಸ್ಥಳಕ್ಕೆ ಬರ್ತಾರೆ. ಅವಾಗೆ ಮೋಶೆ ಹೇಳ್ತಾನೆ, ಹೋಗ್ರಿ ಆ ದೇಶವನ್ನೆಲ್ಲ ನೋಡ್ಕೊಂಬರ್ರಿ ಹೆಂಗಿದೆ ಅಂತಂದು ಹೇಳಂತ. ಈಗ ಯಾರು ಹೋಗ್ಬೇಕು ಅಲ್ಲಿಗೆ? ಅವ್ರು ಹೇಳ್ತಾರೆ, ನಾವು ಹೋಗ್ತೀವಿ, ನನ್ನ ಕುಲ ದೊಡ್ಡದು, ನಿಮ್ಮ ಕುಲ ದೊಡ್ಡದು, ನಿನ್ನ ಕುಲ ಸಣ್ಣದು, ನನ್ನ ಕುಲ. ಇಸ್ರಾಯೇಲ್ರಲ್ಲಿ 12 ಕುಲಗಳಿದ್ವು. ಆ 12 ಕುಲದಲ್ಲಿ ಫೈಟಿಂಗ್ ಆಡಿದ್ರು. ಅದಕ್ಕೆ ಮೋಶೆ ಹೇಳ್ದೆ, ಯಾರು ಜಗಳ ಆಡ್ಬಿಟ್ರಪ್ಪ, ಒಂದೊಂದು ಕುಲದಿಂದ ಒಬ್ಬೊಬ್ರು ಬರ್ರಿ. ಎಷ್ಟು ಜನ ಬಂದ್ರಿ ಈಗ? ಎಲ್ಲರ 12 ಜನ ಹೇಳ್ರಿ, 12 ಜನ. ಆ 12 ಜನ ಏನ್ ಮಾಡಿದ್ರು ಅಂದ್ರೆ ಕಾನಾನ್ ದೇಶಕ್ಕೆ ಹೋದ್ರು. ಇವರಿಗೆ ಸ್ಪೈಸ್ ಅಂತ ಕರಿತೀವಿ ನಾವು, ಅಂದ್ರೆ ಗೂಢಾಚಾರರು. ಓಕೆ, ಈ ಗೂಢಾಚಾರರು ಎಷ್ಟು ದಿವಸ ಕಾನಾನ್ ದೇಶವನ್ನೆಲ್ಲ ನೋಡ್ಕೊಂಬಂದ್ರು? ಎಲ್ಲರ ಎಷ್ಟು ದಿವಸ? ಕೈಯಿಂದ ತೋರಿಸ್ಬೇಕು ಪ್ರತಿ ಸತಿ. 40 ಅಂದ ಹಂಗೆ ತೋರಿಸ್ಬೇಕು. ವೆರಿ ಗುಡ್. ಎಷ್ಟು ದಿವಸ? 40 ದಿನ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದು ರಿಪೋರ್ಟ್ ಹೇಳ್ತಾ ಇದ್ದಾರೆ ಮೋಶೆಗೆ. ಏನ್ ರಿಪೋರ್ಟ್ ಹೇಳಿದ್ರು? 10 ಜನ ಸಪ್ರೇಟ್ ಆದ್ರು, ಇದರಲ್ಲಿ 2 ಸಪ್ರೇಟ್ ಆದ್ರು. ಹಲೋ, 10 ಜನ ಸಪ್ರೇಟ್. 10 ಜನ ಹೇಳ್ತಿದ್ರೆ ಅಲ್ಲಿ ದೊಡ್ಡ ಜನ ಇದ್ದಾರೆ. ಓಕೆ, ರಫೀಲಿಯರ್ನ ಅವ್ರಿದ್ದಾರೆ. ಅವ್ರ ಮುಂದೆ ಮಿಡ್ತಿರ್ತಾರೆ, ಇಷ್ಟಿಷ್ಟೇ ನಾವಿದ್ದೇವೆ. ದೊಡ್ಡ ದೇಶ ಏನೋ ಹಾಲು ಜನ ಅರಿಯುವ ದೇಶ, ಬಟ್ ಜನ ಕೋಟೆ ಕೊತ್ತಲುಗಳನ್ನು ಕಟ್ಕೊಂಡು ಒಬ್ಬೊಬ್ಬೊಬ್ಬೊಬ್ಬ ಭಯಂಕರವಾಗಿದ್ದಾರೆ ಅವರು. ಯಾವಾಗ ಹಿಂಗೆ ಈ ರಿಪೋರ್ಟ್ ಬಂತು, ಇದು ಪಾಸಿಟಿವಾ ನೆಗೆಟಿವಾ? ಜೋರಾಗಿ ಹೇಳ್ರಿ. ಏನು ಹೇಳ್ರಿ ಇನ್ನೂ ಸರಿ? ನೆಗೆಟಿವ್ ಅಲ್ಲ ಇದು. ಈ ನೆಗೆಟಿವ್ ರಿಪೋರ್ಟ್ ಯಾವಾಗ ಬಂತು, ಅವ್ರೆಲ್ಲರೂ ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಆದ್ರೆ. ಇವಾಗ ಅದು ಹಂಗೆ, ನಮ್ಗೊಂದು ಅದೊಂದು ರೋಗ ಅದು. ಆದ್ರೆ ಇಲ್ಲಿ ಇಬ್ಬರಿದ್ದಾರೆ, ಇವರಿಬ್ರು ಹೇಳ್ತಾರೆ,
ಇವರು 10 ಜನ ಪಾಸಿಟಿವ್ ರಿಪೋರ್ಟ್, ನೆಗೆಟಿವ್ ರಿಪೋರ್ಟ್ ಹೇಳಿದ್ರೆ ಇವರಿಬ್ರು ಪಾಸಿಟಿವ್ ರಿಪೋರ್ಟ್ ಹೇಳ್ತಾರೆ. ಯಾರವರು? ಕಾಲೇಬ ಮತ್ತು ಜೋಶುವ. ಹೋಗನ್ ಬರ್ರಿ. ಅರೆ 2,95,200 ಮೈಟಿ ಈಜಿಪ್ಷಿಯನ್ ಆರ್ಮಿ, 2,95,200 ಐಗುಪ್ತದ ಮಹಾ ಸೈನ್ಯವನ್ನ ಎಲ್ಲಿ ದೇವ್ರು ನಮ್ಗೆ ಕೆಡವಿದ್ದಾರೆ? ಅವರನ್ನ ಸಮುದ್ರದಲ್ಲೇ ಕೆಡವಿ, ಮನ್ನವನ್ನ ಕೊಟ್ಟು, ಬಂಡೆಯನ್ನ ಸೀಳಿ ನೀರನ್ನು ಕೊಟ್ಟು, ರಫೀದಿ ಮೇಲಿನಲ್ಲಿ ಅಮಲೇಕರ ಮೇಲೆ ದೊಡ್ಡ ಜಯವನ್ನು ಕೊಟ್ಟು, ದಶಾಜ್ಞೆಯನ್ನು ಕೊಟ್ಟು, ದೇವರೇ ಹೇಳ್ತಾರೆ ನಾನೇ ನಿಮ್ಮ ಮುಂದ್ಗಡೆ ಬರ್ತೀನಿ, ನಾನೇ ನಿಮ್ಮನ್ನು ನಡೆಸ್ತೀನಿ ಎಂಬುದಾಗಿ ಹೇಳಿದ ಆತನು ನಮ್ಮ ಜೊತೆಯಲ್ಲಿದ್ದಾನೆ. ಓಕೆ, ಬರ್ರಿ ಹೋಗಿ ಅವರನ್ನು ಓಡದಾಕಿ ಆ ದೇಶವನ್ನು ನಾವು ಸ್ವತಂತ್ರ ಮಾಡ್ಕೊಳ್ಳೋಣ. ಇದು ದೇವರು ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ ನೆರವೇರಿಸ್ತಾನೆ. ನಾವು ಎಲ್ಲ ರೆಡಿ ಆಗಿರೋಣ ಬನ್ರಿ ಅಂತ ಹೇಳಿದ್ರೆ, ಸಾಧನೆ ಎಲ್ಲ ನಾವು ಬರೋದಿಲ್ಲ ಅಂತಂದು ಯಾವಾಗ ಹೇಳಿದ್ರು ನೋಡ್ರಿ, ಮತ್ತೆ ಅವರು ಟರ್ನ್ ಬ್ಯಾಕ್ ಆಯ್ತು. ದೇವ್ರು ಹೇಳ್ತಾರೆ, ನಾವು ಬರಲ್ಲ, ನಮ್ಮ ಹೆಣ ಬೇಕಾದ್ರೆ ಇದೇ ಅರಣ್ಯದಲ್ಲಿ ಬೇಕಾದ್ರೆ ಸಮಾಧಿ ಮಾಡಲ್ಪಡ್ಲಿ, ನಾವು ಮಾತ್ರ ಅಲ್ಲಿ ಕಾಲಿಡಲ್ಲ ಅಂದಾಗಿ ಯಾವ ನಾಲಿಗೆಯಿಂದ ಯಾವ ಬಾಯಿಂದ ಮಾತನಾಡಿದ್ರು ಎಕ್ಸಾಕ್ಟ್ ಆಗಿ 40 ವರ್ಷದಲ್ಲಿ ಅವ್ರನ್ನೆಲ್ಲ ಅಲಿಸಿ ಎಲ್ಲರ ಹೆಣಗಳು ಬಿದ್ದವ್ರಿ. ಎವ್ರಿ ಡೇ ಬೆಳಿಗ್ಗೆ ಆರಾಧನೆ ಆಗ್ತಾ ಇತ್ತು ದೇವ್ರ ಸನ್ನಿಧಾನದಲ್ಲಿ, ದೇವ್ರ ದರ್ಶನ ಗುಡಾರದಲ್ಲಿ ದೇವರ ಶಕ್ತಿನ ಮಹಿಮೆ ಬರ್ತಾ ಇತ್ತು. ಭಯಂಕರವಾಗಿ ದೇವರನ್ನೆಲ್ಲರೂ ಆರಾಧನೆ ಮಾಡ್ತಾ ಇದ್ರು. ಆರಾಧನೆ ಮುಗಿದು ಸುನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಅಂತಂದು ಹೇಳಿ ಅಂತ್ಯಾಶೀರ್ವಾದ ಕೊಡೋದ್ರೊಳಗಾಗಿ ಪಾಳ್ಯದಲ್ಲಿ ಅಂತಂದ್ರೆ ಹೋಯ್ಕೊಂಡ್ರೆ ಮತ್ತೆ ಸ್ಟಾರ್ಟ್ ಆಯ್ತು ಸಮಾಧಿ ಕಾರ್ಯಕ್ರಮ. ಮೋಶೆಗೆ ಡೈಲಿ ಸಮಾಧಿ ಕಾರ್ಯಕ್ರಮನೇ ಆಗಿತ್ತಲ್ಲಿ. ಅವರಿಗೆ ಗುಣಗುಟ್ಟಿದಂಥ ಜನರು ಹೆಣ ಬೀಳ್ತಾ ಇದ್ವು ಅಲ್ಲಿ. ಓಕೆ, ಇಲ್ಲಿ ಹೋಗಿ 1-2 ಹೆಣ ಮುಚ್ಚಿ ಬರೋಷ್ಟೊತ್ತಿಗೆ ಅಲ್ಲೊಂದು 2 ಹೆಣ ಬೀಳ್ತಿದ್ವು. ಮೋಶೆಗೆ ನೋಡ್ರಿ ಪಾಪ ಎಂಥ ಸಮಸ್ಯೆ. ಒಂದ್ ಕಡೆ ಬೆಳಗ್ಗೆ ಬಂದು ಆರಾಧನೆಯಲ್ಲಿ ಅವರು ನಡೆಸ್ಬೇಕು, ಆರೋನನ್ನು ಮೋಶೆಯು. ಓಕೆ, ಇಲ್ಲಾಂದ್ರೆ ಆರೋನ್ ಹೋಗಿ ದೇವ್ರ ದರ್ಶನದಲ್ಲಿ ಧೂಪ ಆಗ್ತಾ ಇದ್ದ, ಮೋಶೆ ಬಂದು ಮಣ್ಣು ಹಾಕ್ತಾ ಇದ್ದ ಅಲ್ವಾ? ಆರೋನು ದೇವಾಲಯದಲ್ಲಿ ಧೂಪ ಆಗ್ತಾ ಇದ್ದ, ಮಹಾಪರಿಶುದ್ಧ ಸ್ಥಳಕ್ಕೆ ಮತ್ತು ಪರಿಶುದ್ಧ ಸ್ಥಳಕ್ಕೆ ಅಲ್ಲಿ ಇದ್ದಂಥ ಯಜ್ಞ ಧೂಪವೇದಿ ಮೇಲೆ ಯಜ್ಞ ಆಗ್ತಾ ಇದ್ದ. ಆ ಧೂಪ ಆಗ್ತಾ ಇದ್ದ, ಅಲ್ಲಿ ಧೂಪ ಹಾಕಿದ ದೇವರ ಮಹಿಮೆ ಎಲ್ಲ ತುಂಬ್ತಾ ಇತ್ತು. ಮೋಶೆ ಏನಾಯ್ತ್ರಪ್ಪ ಸಾಹೇಬ್ರೆ, ನಮ್ಮ ದೊಡ್ಡಪ್ಪ ಸತ್ತೋದ, ನಮ್ಮ ಮಾವ ಸತ್ತೋದ, ನಮ್ಮ ಅಪ್ಪ ಸತ್ತೋದ, ಎಲ್ಲರೂ ರಿಪೋರ್ಟ್ ತಗೊಂಡು ಬರ್ತಾ ಇದ್ರು. ನಡ್ರಿ ಬರ್ತೀನಿ, ಮತ್ತು ಕೋಲ್ ತಗೊಂಡು ಹಾಕ್ರಿ, ಗುಂಡಿ ತೆಗೀರಿ, ಮುಚ್ಚ್ರಿ ನಿನಗೆ. ಎಲ್ಲರ ಹೆಣಗಳು ಬಿದ್ದು ಅಲ್ಲಿ, ಎಲ್ಲರ ಹೆಣಗಳು ಬಿದ್ದು. ನಾನು ಹೇಳ್ತೀನಿ ನೋಡ್ರಿ, ನಿಮ್ಮ ಲೈಫ್ನಲ್ಲಿ ಯಾವತ್ತು ನೆಗೆಟಿವ್ ಕನ್ಫೆಸ್ ಮಾಡಬೇಡಿ. ಪರಲೋಕಕ್ಕೆ ಹೋಗೋದಂತೂ ನಿಜ. ನಂಬಿಕೆ ಐತಾ ಇಲ್ಲಪ್ಪ ಗೊತ್ತಿಲ್ಲ ನಿಮಗೆ. ನಂಬಿಕೆ ಇರೋರ ಕೈಗೆ ಎತ್ತಿ ಆಮೇಲೆ ಅಂತ ಹೇಳ್ತಾರೆ ಎಲ್ಲರೂ. ನಾನು ಹೋಗ್ತೀನಿ. ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು. ಹಾಡುವ. ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು, ನಾನು ಪರಲೋಕದೊಳ್ ಹೊಸ ಹಾಡು ಹಾಡುವೆ, ನಾನು ಪರಲೋಕದೊಳ್ ಹೊಸ ಹಾಡು ಹಾಡುವೆ. ಕೊನೆವರೆಗೆ ಕಾಯ್ದ ನನ್ನ ಒಳ್ಳೆ ಯೇಸುವು, ಕೊನೆವರೆಗೆ ಕಾಯ್ದ ನನ್ನ ಒಳ್ಳೆ ಯೇಸು. ಎಷ್ಟು ಜನ ಹೇಳ್ತೀರ ಪರಲೋಕದಲ್ಲಿ ನಾನು ಸೇರ್ತೀನಿ ಅಂತ? ಅದು ಹೋಗೋದ್ರೊಳಗಾಗಿ ಈ ಗುಂಪು ಒಂದು ಇರ್ತೈತ್ರಿ. ಇದು ಈ 10 ಜನದ ಒಂದು ಗುಂಪು ಇರ್ತದೆ. ಇವ್ರ ಜೊತೆಗೆ ಯಾವತ್ತೂ ಸೇರಬೇಡ್ರಿ. ಓಕೆ, ನೆಗೆಟಿವ್ ಜನರನ್ನ ಯಾವಾಗಲೂ ರಿಜೆಕ್ಟ್ ಮಾಡ್ರಿ. ನೀವು ಪಾಸಿಟಿವ್ ಆಗಿರೋರು ಅವ್ರು ಇಬ್ಬರೇ ಇದ್ರೂ ಚಿಂತೆ ಇಲ್ಲ, ಅವ್ರ ಜೊತೆಗೆ ಸೇರ್ಕೊಳ್ಳಿ. ಅವ್ರ ಜೊತೆಗೆ ಸೇರ್ಕೊಂಡ್ರೆ ಕಾನಾನ್ ದೇಶಕ್ಕೆ ನಾವು ಸೇರಲ್ಪಡ್ತೀವಿ. ಆಮೆನ್, ಹಲ್ಲೆಲೂಯ. ಓಕೆ, ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 1 ಮತ್ತು 2. ಇಬ್ಬರು ವ್ಯಾಜ್ಯವಾಡುತ್ತಾ ನ್ಯಾಯಾಧಿಪತಿಗಳ ಬಳಿಗೆ ಬಂದರೆ ನ್ಯಾಯಾಧಿಪತಿಗಳು ತಪ್ಪಿಲ್ಲದವನು ನಿರಪರಾಧಿ ಎಂದು, ತಪ್ಪುಳ್ಳವನನ್ನು ಅಪರಾಧಿ ಎಂದು ತೀರ್ಮಾನಿಸಬೇಕು. ಅಪರಾಧಿಗೆ ಪೆಟ್ಟಿನ ಶಿಕ್ಷೆ ತೀರ್ಮಾನವಾದರೆ ನ್ಯಾಯಾಧಿಪತಿಯು ಅವನನ್ನು ಮಲಗಿಸಿ ಅವನ ಅಪರಾಧಕ್ಕೆ ಅನುಸಾರವಾಗಿ ಪೆಟ್ಟುಗಳನ್ನು ತನ್ನ ಮುಂದೆಯೇ ಹೊಡಿಸಿ ಲೆಕ್ಕಿಸಬೇಕು. ಪೆಟ್ಟುಗಳ ಶಿಕ್ಷೆಯು 40ಕ್ಕಿಂತ ಹೆಚ್ಚಿರಬಾರದು. ಓಕೆ, 40 ಪೆಟ್ಟು. ಇಲ್ಲಿ ಕೂಡ 40 ಇದೆ ನೋಡಿ. ಹಲೋ, ಎಷ್ಟಿದೆ ಇಲ್ಲಿ? ಇಬ್ರು ಜಗಳ ಮಾಡ್ಕೊಂಡು ಬಂದ್ರೆ ಏನ್ ಮಾಡ್ಬೇಕಂತೆ? ಇಬ್ರು ಜಗಳ ಮಾಡ್ಕೊಂತ ಬಂದ್ರೆ ಅವನು ಅಪರಾಧಿ ಎಂಬುದಾಗಿ ಕನ್ಫರ್ಮ್ ಆದ್ರೆ, ಹಲೋ, ಇಬ್ರು ಜಗಳ ಮಾಡ್ಕೊಂಡ್ ಬಂದಿದ್ದಾರೆ, ನ್ಯಾಯ ತೀರ್ಪು ಬಂದಿದ್ದಾರೆ. ಈಗ ಒಂದು ವೇಳೆ ಅವರು, ಹಲೋ ಎಲ್ಲರೂ ಕೇಳಿಸ್ಕೊಡ್ರಿ, ಒಂದು ವೇಳೆ ಅವರು
ನ್ಯಾಯ ತೀರ್ಪಿಗೆ ಒಳಗಾಕಿದ್ರೆ 40 ಪೆಟ್ಟುಗಳನ್ನ ಹೊಡೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ 40, ಇಲ್ಲಿ ಕೂಡ 40 ನೋಡ್ರಿ, ಏನು ಸಂಖ್ಯೆ ಏನು ಸೂಚಿಸ್ತಾ ಇದೆ ಇಲ್ಲಿ. 40 ಪೆಟ್ಟು, 40 ಸಾರಿ ಅವನಿಗೆ ಬಾರ್ಲೆ ಮಲಗಿಸಿ, ಹಂಗೆ ಹೇಳ್ತಿದ್ದಲ್ಲಿ, ಕ್ಲೀನಾಗಿ ಮಲಗಿಸಿ ಅವನಿಗೆ 40 ಸಾರಿ ರಮ್ 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 ಶಳಿರಿ ಅವನಿಗೆ ಅಂತ ಹೇಳ್ತಿದೆ, ಹೊಡೀರಿ ಅಂತ ಹೇಳ್ತಿದೆ. 40 ಪೆಟ್ಟು. ಆ ಪೆಟ್ಟು ಬೀಳೋದಕ್ಕಿಂತ ಮುಂಚೆ ನಿರಪರಾಧಿ ಆಗು. ಅಪರಾಧಿ ಆಗ್ಬೇಡ, ನಿರಪರಾಧಿ ಆಗು. ಡೋಂಟ್ ಬಿ ಎ ಗಿಲ್ಟಿ. ಓಕೆ, ಅಪರಾಧಿಗಳಾಗ್ಬೇಡ್ರಿ. ಅಪರಾಧಿಗಳಾಗೋದಾಗಿದ್ರೆ 40 ಕಾಯಂ. ಚರ್ಚಿಗೆ ಲೇಟಾಗಿ ಬಂದರೆ ಅದು ಅಪರಾಧಿನ ನಿರಪರಾಧಿನ? ಜೋ ಏನು ಮಾಡ್ಬೇಕೀಗ? ಹೆಂಗೆ ಇವತ್ತು ಲೇಟಾಗಿ ಬಂದೆ ಬೈಲ್ ಮಕ್ಕ, ಏನು ಸೂಚಿಸ್ತದೆ ಅದು? ಓಕೆ, ನಮಗದು ಯಾರು ಹೊಡೆದೇ ಇರ್ಬೋದು, ಕೋಲು ಅಥವಾ ಯಾವುದರಿಂದ ಹೊಡೆದೇ ಇರ್ಬೋದು, ಆದರೆ ಆ 40 ಕಡಿಮೆ ಆಗಲಿಲ್ದಂಗೆ, 40 ಕಡಿಮೆ ಆಗಲಿಲ್ಲ ಲೈಫ್ನಲ್ಲಿ ಪೆಟ್ಟು ಬೀಳ್ತಾನೆ ಇರ್ತೈತ್ರಿ. ಒಂದಾಗಿದ್ಮೇಲೆ ಒಂದು. ಅದು ಆರೋಗ್ಯದ ಮೇಲೆ ಆಗಿರ್ಬೋದು, ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ಬೋದು, ಸಂಬಂಧದ ವಿಷಯದಲ್ಲಿ ಆಗಿರ್ಬೋದು, ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಅಗತ್ಯತೆಗಳ ಪೂರೈಸುವ ವಿಷಯದಲ್ಲಿ ಆಗಿರ್ಬೋದು. ಪೆಟ್ಟು ಮೇಲೆ ಪೆಟ್ಟು, ಪೆಟ್ಟು ಮೇಲೆ ಪೆಟ್ಟು, ಪೆಟ್ಟು ಮೇಲೆ ಪೆಟ್ಟು, ಅವಮಾನದ ಮೇಲೆ ಅವಮಾನ, ಅವಮಾನದ ಮೇಲೆ ಅವಮಾನ. ಕಳ್ಕೊಳ್ಳೋದ್ರ ಮೇಲೆ ಕಳ್ಕೊಳ್ತೀರಾ. ಗಾಯದ ಮೇಲೆ ಬರೆ. ಮೊದಲೇ ಗಾಯ ಆಗಿದೆ, ಅದಕ್ಕೊಂದು ಬರೆ ಹಾಕಿದ್ರೆ ಹೆಂಗಿರ್ತದೆ? ಔಷಧಿ ಹಾಕೋ ಬದಲಿ ಅದಕ್ಕೆ ಮೇಲೆ ಬರೆ ಹಾಕಿದ್ರೆ ಇನ್ನೂ ಗಾಯ ಸ್ಪ್ರೆಡ್ ಆಗ್ತದೆ. ಅದು ಮುಗಿಬೇಕದು. 40 ಮುಗಿದ ಮೇಲೆ ಆ ಪಶ್ಚಾತ್ತಾಪ ಪಟ್ಟರೆ 41ಕ್ಕೆ ನೀನು ನಿರಪರಾಧಿ ಎಂಬುದಾಗಿ ಎಣಿಸಲ್ಪಡ್ತೀಯ. ಓಕೆ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೂ ಕೆಲವು ವಿಷಯಗಳಿದೆ ರೀ. ಸಮುವೇಲನು, ಓಕೆ, ಲಾಸ್ಟ್ ಕೊನೆಯದು ಒಂದು ಹೇಳಿ ನಾನು ಮುಗಿಸ್ತೇನೆ. 1 ಸಾಮ್ಯುಯೇಲ್ ಚಾಪ್ಟರ್ 4:18. ಮುದುಕನು ಸ್ಥೂಲಕಾಯನು ಆದ ಎಲಿಯು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಕುತ್ತಿಗೆ ಮುರಿದು ಸತ್ತನು. ಏಲಿ ಕುತ್ತಿಗೆ ಮುರಿದು ಸತ್ತಿದ್ದಾನೆ. ಯಾರೋನು? ಯಾಜಕ, ಮಹಾಯಾಜಕ ಏಲಿ. ಆಮೇಲೆ ಇವನು ಇಸ್ರಾಯೇಲರನ್ನು 40 ವರ್ಷ ಪಾಲಿಸಿದನು. ಮತ್ತು ಕೂಡ 40 ಬರ್ತಾ ಇದೆ ರೀ. 40 ಮುಗೀತು. 41 ಬಂದಿದ ತಕ್ಷಣನೇ ಕುತ್ತಿಗೆ ಮುರಿದು ಸತ್ತೋದ ಅಂತ ಅವನು. ಒಂದು ನೋಡ್ರಿ ಇಲ್ಲಿ, ಕುತ್ತಿಗೆ ಮುರಿದು ಅವನು ಸತ್ತೋದ. ಮೊದಲನೇದು. ಎರಡನೇದು, ಅವನ ಮಕ್ಕಳು ಸತ್ತೋದ್ರು. ಮೂರನೇದು, ಅವನ ಸೊಸೆ ಸತ್ತೋದ್ಲು. ಎಲ್ಲದಕ್ಕಿಂತ ಮೇಲಾಗಿ ದೇವರ ಮಂಜೂಷವು ಶತ್ರು ಪಾಳ್ಯಕ್ಕೆ ವಶವಾಯಿತು. ದೇವರ ಮಹಿಮೆಯು ಇಸ್ರಾಯೇಲರಿಂದ ಬಿಟ್ಟು ಹೋಯಿತು. ದೇವರ ನ್ಯಾಯ ತೀರ್ಪು ಆತನ ಮೇಲೆ ಬಂದಿತ್ತು. 40 ಮುಗೀತು. 41 ಎಂಟ್ರಿ ಆಗ್ತಿದ್ದಂಗೆ ಅವನು ಕೂಡ ಕುತ್ತಿಗೆಯಿಂದ ಹಿಂದುಗಡೆಯಿಂದ ಬಿದ್ದು ಕುತ್ತಿಗೆ ಮುರಿದು ಅವನು ಕೂಡ ಸತ್ತು ಹೋದ. ಅವನ ಸೊಸೆ ಕೂಡ ಡೆಲಿವರಿ ಆಗ್ತಿದೆ, ಮಗು ಹುಟ್ಟುತ್ತೆ. ಅದಕ್ಕೆ ಏನಂತ ಹೆಸರಿಟ್ರಂತೆ? ಇಕಾಬೋತ್ ಹೇಳ್ತಾನೆ. ಇಕಾಬೋತ್ ಅಂತದೆ, ರೈಟ್? ಇಕಾಬೋತ್ ಅಂದ್ರೆ ಇಸ್ರಾಯೇಲರಲ್ಲಿ ದೇವರ ಮಹಿಮೆಯು ಬಿಟ್ಟು ಹೋಯ್ತು ಅಂತಂದು ಹೇಳಿ, ದೇವರ ಮಂಜೂಷವು ಶತ್ರುವಶವಾದರಿಂದಲೇ ಇಸ್ರಾಯೇಲರ ಮಹಿಮೆಯು ಹೋಯಿತೆಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ದೇವರ ಮಂಜೂಷ ನಿಮ್ಮ ಕಳ್ಕೊಳೋದಕ್ಕಿಂತ ಮುಂಚೆ ಓಕೆ ಪಶ್ಚಾತ್ತಾಪ ಪಡೋಣ, ದೇವ್ರ ಕಡೆ ತಿರುಗಿಕೊಳ್ಳೋಣ. ಇನ್ನೊಂದು ಹತ್ರ ನೋಡ್ರಿ, ಇಲ್ಲಿ ಸಮುವೇಲನು ಕೂಡ ಸೌಲನು ಕೂಡ 40 ವರ್ಷ ಇಸ್ರಾಯೇಲರನ್ನು ಆಳಿದ್ದಾರೆ. ಸೌಲನು ಕೂಡ 40 ವರ್ಷ ಆಳ್ದ. ಅವನು ಹೆಂಗಿದ್ದ? ಹೃದಯವಿಲ್ಲದವನಾಗಿ ಅವನು ಜೀವಿಸಿದ. ದಾವೀದನು ಕೂಡ 40 ವರ್ಷ ಆಳ್ದ. ಓಕೆ, ಹೆಂಗೆ? ಪೂರ್ಣ ಹೃದಯ ಉಳ್ಳವನಾಗಿ ಓಕೆ ಆತನು ಜೀವಿಸಿದ. ಅವನು ಕೂಡ ತಪ್ಪು ಮಾಡ್ದ. ಬಟ್ ತಪ್ಪು ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಪಶ್ಚಾತ್ತಾಪ ಪಟ್ಟ. ದಾವೀದನಿಂದ ಕಲಿಬೇಕಾದಂಥ ಒಂದು ಶ್ರೇಷ್ಠವಾದ ಸಂಗತಿ ಏನು ಗೊತ್ತಾ? ಓಕೆ, ಶ್ರೇಷ್ಠವಾದ ಸಂಗತಿ ಯಾವುದಂದ್ರೆ ಇಮ್ಮಿಡಿಯೇಟ್ ಪಶ್ಚಾತ್ತಾಪ ಪಡೋದು, ಇಮ್ಮಿಡಿಯೇಟ್ ರಿಪೆಂಟೆನ್ಸ್.
ತಪ್ಪು ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಪಶ್ಚಾತ್ತಾಪ ಪಟ್ಟ ದೇವ್ರ ಕಡೆ ತಿರುಗಿಬಿಟ್ಟ ಅವನು. ದೇವ್ರಿಗೆ ತನ್ನ ಸಂಪೂರ್ಣವಾಗಿ ಅವನು ಒಪ್ಪಿಸ್ಬಿಟ್ಟ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬನು ಸಾಲೊಮೋನನು. ಅವನು ಕೂಡ 40 ವರ್ಷ ಆಳ್ತಾನೆ. ಓಕೆ, ಅವನದು ಎಂತ ಹೃದಯ? ಅರ್ಧ ಹೃದಯ. ಅರ್ಧ ಹೃದಯ ದೇವ್ರಿಗೆ ಕೊಟ್ಟ, ಇನ್ನು ಅರ್ಧ ಹೃದಯ ಹುಡುಗಿಯರಿಗೆ ಕೊಟ್ಟ. ಆ ಹುಡುಗಿಯರೆಲ್ಲ ಏನ್ ಮಾಡ್ಬಿಟ್ರು ಅವನನ್ನು ಕಂಪ್ಲೀಟ್ ಆಗಿ ಅವನನ್ನ ದೇವರಿಂದ ಬಿಟ್ಟು ಅವರ ದೇವತೆಗಳಿಗೆ ಧೂಪ ಹಾಕ್ಲಿಕ್ಕೆ ಅವರನ್ನ ಪ್ರೇರೇಪಿಸಿದ್ರಿಂದ 41 ಬಂತು ರೀ. ಓಕೆ, ಇದ ಸಾಲ್ಮನ್ ಲೈಫ್ನಲ್ಲಿ 41 ಯಾವಾಗ ಬಂತು, ದೇಶ 2 ಪೀಸ್ ಆಗೋಗ್ಬಿಡ್ತು. 10 ರಾಜ್ಯ ಬೇರೆ ಆದವು, 2 ರಾಜ್ಯ ಬೇರೆ ಆದವು. ಒಬ್ಬನು ನಾಬಾಟನ ಮಗನಾದಂಥ ಯಾರೊಬ್ಬಾಮನು ಅವನು ಸಪ್ರೇಟ್ ಆಗ್ಬಿಟ್ಟ. ಇವನ್ ಮಗ ಸಾಲ್ಮನ್ ಮಗನಂತ ರೆಹಬಾಮನು ಇನ್ನೊಂದು ಭಾಗ ಆಗೋಗ್ಬಿಟ್ಟ. 2 ಉತ್ತರ ಮತ್ತು ದಕ್ಷಿಣ 2 ಪೀಸ್ ಆಗೋಗ್ಬಿಟ್ಟು. ಸಂದೇಶ ನಾನು ನಿಲ್ಲಿಸ್ತಾ ಇದ್ದೇನೆ. ನಿನ್ನ ಕುಟುಂಬ 2 ಆಗ್ಬಾರ್ದಾದ್ರೆ, ನಿನ್ನ ಜೀವಿತ 2 ಆಗ್ಬಾರ್ದಾದ್ರೆ, ಓಕೆ, ನಿನ್ನ ಲೈಫ್ನಲ್ಲಿ ಯಾವ ಸಂಗತಿಗಳು ನ್ಯಾಯ ತೀರ್ಪಕ್ಕೆ ಒಳಗಾಗಬಾರ್ದಾದ್ರೆ, ಇದಕ್ಕಿರೋದು ಒಂದೇ ಒಂದು ಮಾರ್ಗ. ದೇವರ ದಯೆಯನ್ನು ಹೊಂದಿಕೋ, ದೇವ್ರು ಹೇಳಿದ್ದನ್ನ ಮಾಡು, ದೇವರು ಸೇರುವುದರಲ್ಲಿ ಸೇರಿಬಿಡು. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಎಷ್ಟು ಜನಕ್ಕೆ ಆಶೀರ್ವಾದವಾಯ್ತ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. 40 ಆಶೀರ್ವಾದನೂ ಹೌದು, 40 ನ್ಯಾಯ ತೀರ್ಪನು ಕೂಡ ಹೌದು. ಒಂದ್ಸರಿ ಹೇಳ್ರಿ ಎಲ್ಲರೂ, 40 ಆಶೀರ್ವಾದ, 40 ನ್ಯಾಯ ತೀರ್ಪು. ಯಾವ್ದ್ರಲ್ಲಿ ಜೀವಿಸ್ತಿರೋ? ಲೆಟ್ಸ್ ಡಿಸೈಡ್. ಕರ್ತನು ನಿಮ್ಮನ್ನ ಸಂದೇಶದಿಂದ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.